ಈ ಕಾಲದಲ್ಲಿ ಅಪಾಯದಲ್ಲಿರುವವರನ್ನ ರಕ್ಷಿಸದೆ ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯೋಕೆ ಮುಂದಾಗುವವರೇ ಹೆಚ್ಚು. ಆದರೆ ತಾಳಿಕೋಟೆ ಸಮೀಪದ ಹರನಾಳ ಗ್ರಾಮದ ಬಡ ರೈತ ಮಾಳಪ್ಪ ಬಿರಾದರ ಮಾನವೀಯತೆ ಮತ್ತು ಧೈರ್ಯದ ನಿದರ್ಶನವನ್ನ ತೋರಿದ್ದಾನೆ. ಡೋಣಿ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋದ ತನ್ನ ಜೋಡೆತ್ತುಗಳನ್ನು ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಸೋಮವಾರ ಮಾಳಪ್ಪ ಬಿರಾದರನು ಸಾಲ ಮಾಡಿ ಖರೀದಿಸಿದ್ದ 1,30,000 ಮೌಲ್ಯದ 2 ಎತ್ತುಗಳನ್ನು ನದಿ ತೀರಕ್ಕೆ ಸ್ನಾನಕ್ಕೆಂದು ಕರೆದುಕೊಂಡು ಹೋದಾಗ ಕಾಲು ಜಾರಿ ಅವುಗಳು ನೀರಿನ ಹರಿವಿಗೆ ಕೊಚ್ಚಿ ಹೋದವು. ಅಚ್ಚರಿಯೇನಿಲ್ಲದೆ ಹಿಂದೆ ಮುಂದೆ ನೋಡದೆ ನದಿಗೆ ಜಿಗಿದ ಮಾಳಪ್ಪ ಸುಮಾರು ಅರ್ಧ ಕಿಲೋಮೀಟರ್ ದೂರ ಹರಿದು ಹೋದ ಎತ್ತುಗಳ ಬೆನ್ನು ಹಿಡಿದು ಹರಸಾಹಸ ಪಟ್ಟು ದಡವನ್ನು ಸೇರಿಸಿದ್ದಾನೆ. ಘಟನಾ ಸ್ಥಳದಲ್ಲಿದ್ದ ಗ್ರಾಮಸ್ಥರು ನೀರಿಗೆ ಇಳಿಯಬೇಡ ಎಂದು ಎಚ್ಚರಿಸಿದರೂ ಸಹ ತನ್ನ ಬದುಕಿಗೆ ಆಧಾರವಾಗಿದ್ದ ಜೋಡೆತ್ತುಗಳನ್ನು ರಕ್ಷಿಸಲು ಮಾಳಪ್ಪ ತೊಡಗಿದನು. ಅವನ ಸಾಹಸ ಕಾರ್ಯವು ಗ್ರಾಮಸ್ಥರ ಮನಗೆದ್ದಿದೆ. ಮಾಳಪ್ಪ ಬಿರಾದರನ ಈ ಸಾಹಸಕ್ಕೆ ಸರ್ಕಾರವು ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಸಂಗನಗೌಡ ಗಬಸಾವಳಗಿ, ವಿವಾ ನ್ಯೂಸ್ ಕನ್ನಡ. ಊರನವರು ಎಲ್ಲರೂ ಕೂಡ ಹೋಗ್ಯಾರ. ಊರನವರು ಬಿದ್ದಾರೆ, 15-20 ಮಂದಿನೇ ಬಿದ್ದಾರೆ. ಅವರು ರಕ್ಷಣೆ ಮಾಡಿ ತಗೊಂಡ್ರು. ಅಲ್ಲ, ಅವ ಮಾಡಿದ್ದ ಈ ಕೆಲಸದ ಬಗ್ಗೆ ನಿಮ್ಗೆ ಅಭಿಮಾನ ಅದ? ನಮ್ಮೂರ್ನಪ್ಪ ಇಷ್ಟು ದೊಡ್ಡ ಏನದ ಕೆಲಸ ಇದು ಮಾಡ್ಯಾನ ಅಂತೇಳಿ. ಅಲ್ಲ, ಇಷ್ಟು ದೊಡ್ಡ ಕೆಲಸ ಇವಂಗ್ ಮಾಡಿದಕ್ಕ ಏನಾದ್ರು ಇವಂಗ ಏನದ ಸನ್ಮಾನ ಪ್ರಶಸ್ತಿ ಏನ ಬರ್ಬೇಕಂತ ನೀವು ಇಚ್ಛೆ ಮಾಡ್ತೀರಿ? ಕೊಡ್ಬೇಕು. ಬಸ್ ಇನ್ನೊಬ್ರು ಯಾರು ಹೇಳ್ತೀರಿ ಹೇಳ್ರಿ?